ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಿದ್ದೀರಾ ಕಾಮನ್ ಕನ್ನಡಿಗ ಚಾನಲ್ ವಿತ್ ಮೈ ಸುಮಂತ್ ಕೃಷ್ಣ. ಇವತ್ತಿನ ಸ್ಪೆಷಲ್ ಏನಂದರೆ, ನಾಳೆ ವರಮಹಾಲಕ್ಷ್ಮಿ. ನಮ್ಮ ಅಕ್ಕ ಊರಿಂದ ಬಂದಿದ್ದಾಳೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ಎಲ್ಲರೂ ಶಿವಮೊಗ್ಗದಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಸೆಟ್ಲ್ ಆಗಿದ್ದೀವಿ. ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ಅಂದರೆ, ಇವಾಗ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ ಲೂಸ್ ಆಗಿಬಿಟ್ಟಿದ್ದಾಳೆ. ಅದ್ರ ಜೊತೆ ಚಿಕ್ಕ ಲೂಸು ಇಬ್ರು ಸೇರಿ ಬೆಕ್ಕಿನ ಜೊತೆ ಆಟ ಆಡ್ತಾ ಇದ್ದಾರೆ. ಇವನು ನಮ್ಮ ಅಣ್ಣ ಇವ್ರ ಮನೆಗೆ ಬಂದಿರೋದು. ಹೇಳು ಮಗ, ಸಖತ್ ಕೂತಿಯದ್ ನೋಡ್ರಿ. ನಮ್ಮ ಅತ್ತಿಗೆ ಇಲ್ಲಿ ಪಾತ್ರೆ ತೊಳಿತಾ ಇದ್ರು ಇಷ್ಟೊತ್ತು. ಹಿಂದಿನ ದಿನದ ಪ್ರಿಪ್ರೇಷನ್ ಏನದು? ಹಾ, ನೀನು ಹೇಳ್ತೀಯ ಏನಾದ್ರು ಅದ್ರ ಬಗ್ಗೆ? ಒಂದು 4-5 ವರ್ಷ ಬಿಟ್ಟಿದ್ವಿ. ನನ್ನ ಮಗನ ಮದುವೆ ಆದ್ಮೇಲೆ ನಮ್ಮ ಸೊಸೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಓ ಸೂಪರ್. ಇದ್ರ ಮೇಲೆ ಲಕ್ಷ್ಮೀನ್ ಕೂರ್ಸೋದಲ್ಲ, ಕಳಸ ಇಟ್ಬಿಟ್ಟು ಚೊಂಬು ಅದ್ರ ಮೇಲೆಲ್ಲ ಇಟ್ಬಿಟ್ಟು ನಾಳೆ ಎಲ್ಲ ಪೂರ್ತಿ ನೋಡಿದ್ದೀನಿ. ನಮ್ಮ ಅಕ್ಕ ಬಂದಿಲ್ಲಿ ಗ್ಯಾಸ್ ಕಟ್ಟೆ ಒರೆಸ್ತಾ ಇದ್ದಾಳೆ. ತುಂಬಾ ಕೆಲಸ ಮಾಡ್ತೀನಿ ಅಂತ ತೋರ್ಸು. ನಮ್ ದೊಡ್ಡಮ್ಮ ದಿನ ಮಾಡ್ತಾರೆ ಇದನ್ನ. ಇವತ್ತು ಇವಳು ನಾನು ಬ್ಲಾಗ್ ಮಾಡ್ತಿದೀನಿ ಅನ್ನಕ್ಕೂ ಇಲ್ಲಿ ಕಿಚನ್ ಒಳಗೆ ಬಂದ್ಬಿಟ್ಟಿಲ್ಲ ಮಾಡ್ತಾ ಇದ್ದಾಳೆ. ಕುರ್ಪಾಕದ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ಮನೆಗೆ ಹೋದಾಗ ಒಂದೇ ನಾನು ಮತ್ತೆ ನಮ್ಮ ಭಾವ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು 50-50% ನಾವು ಮಾಡ್ತೀವಿ. ಯಾಕಂದರೆ ತುಂಬ ಮನೆಯಲ್ಲಿ ಅವರು ಮನೆಯಿಂದ ಈಗ ಕಾಫಿಗೆ ಟೀಗೆ ಬಂದಾಗ ಬೇರೆ ಹೆಂಗಸರೆಲ್ಲ ಕೇಳಿದ್ದಾರೆ, ಅಯ್ಯೋ ನಮ್ಮ ಯಜಮಾನರು ಆಗಲಿ ನಮ್ಮ ಮನೇಲೆಲ್ಲ ಹುಡುಗರು ಯಾರು ಕೆಲಸನೇ ಮಾಡಲ್ಲ ಅಂತ. ಬಟ್ ನಾನು ನಮ್ಮ ಭಾವ ಹಂಗಲ್ಲ, ಹಳೆ ಎಲ್ಲ ಡೀಟೇಲ್ಡಾಗಿ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಗುಡ್ ಮಾರ್ನಿಂಗ್ ಗೈಸ್, ಹ್ಯಾಪಿ ವರಮಹಾಲಕ್ಷ್ಮಿ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ದಿಸ್, ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಮನೇಲಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಈಗ ನಮ್ಮ ಅಕ್ಕ ಹೊರಗಡೆ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ. ನಮ್ಮ ಅಕ್ಕಂಗೆ ಇವತ್ತು ಯಾಕೋ ಹುಷಾರು ಬೇರೆ ಇಲ್ಲ, ಎದೆ ನೋವಂತೆ. ರಂಗೋಲಿ ಹಾಕ್ತಾ ಇದ್ದಾರೆ. ಎದೆ ನೋವು ಇದ್ರು ಅಂಜದೆ ರಂಗೋಲಿ ಹಾಕ್ತಾ ಇದ್ದಾಳೆ. ಏನು ರಂಗೋಲಿ ಅಕ್ಕ ಇದು? ನವಿಲ ಎಲ್ಲಿದೆ? ನವಿಲ್ ಕಾಣಿಸ್ತಿದೆ, ಹೌದು. ಇದು ಒಂದೇ ಹಾಕದ? ಹೌದಾ? ಎಷ್ಟು ಕೊಡ್ತಾರಕ್ಕ ಒಂದರ ಮನೆ ರಂಗೋಲಿಗೆ? ಹಾ. ಓ ಫ್ರೀನಾ? ನೋಡಿ ಗೈಸ್, ಇಂಥ ಒಂದು ಆಸ್ಪಿಷಿಯಸ್ ಡೇ ದಿನ ಇವರು ಒಂದು ತಮ್ಮ ಹೊಸ ಕಾರ್ಯಗಳನ್ನ, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಬ್ರಿಗೂ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನು ಅದೆಲ್ಲ ಆಗಲ್ಲ ಇಲ್ಲಿ ಇನ್ನೂ ಕೂರ್ಸಿಲ್ಲ. ನೆನ್ನೆ ಹೇಳಿದ್ವಲ್ಲ ಕೂರ್ಸ್ಬೇಕು, ಇಲ್ಲೇ ಕೂರ್ಸೋದು. ದೊಡ್ಡಮ್ಮ ಏನು ಮಾಡಿಸಿದ್ಯಾ? ಅವಲಕ್ಕಿ ಮಾಡ್ತೀವಿ. ಹ್ಞೂ, ತಿಂಡಿಗೆ ಅವಲಕ್ಕಿ. ಹ್ಞೂ, ಅಡುಗೆ ಹೇಳ್ಬೇಕಾ ಆಮೇಲೆ ಹೇಳೋಣ. ಓಕೆ. ಕಾಣಿಸ್ತಿದ್ಯಾ ಪುಟಣಿ ನವಿಲು? ತೋರಿಸು, ಮುಟ್ ತೋರ್ಸೋದನ್ನ. ಅಲ್ಲ ಆರ್ ನವಿಲ್ಲ? ಪುಣ್ಯ, ಒಳ್ಳೆ ಬಟ್ಟೆ ಮೇಲೆ ಇಟ್ಕೊಂಡು ನೆಲದ ಮೇಲೆ ಇಟ್ಟಿದ್ರೆ ಅಲ್ಲೇ. ಈಗ ಅವ್ರ ಮನೆಗೆಲ್ಲ ಯಾವಾಗ ಹೋಗ್ತೀರಕ್ಕ? ಫಸ್ಟು ನಾವೀಗ ವಹಿಸ್ಕೊಂಡಿದ್ದೀವಿ ಅಂತ ರೋಡ್
ಅದು ಸಂಜೆ ಮೇಲೆ ಅಲ್ಲ ಬಿಡೋ ಕರಿಯೋದಲ್ಲ ರಂಗೋಲಿ ಬಿಡೋ ಬಿಡೋ ನಿಂಗಿದು ಎಷ್ಟು ಔಟ್ ಆಫ್ 5 ಎಷ್ಟು ಕೊಡ್ತೀಯ ಈ ರಂಗೋಲಿಗೆ ನೀನು? ಔಟ್ ಆಫ್ 100 ಔಟ್ ಆಫ್ 100 ಔಟ್ ಆಫ್ 100 ಎಷ್ಟು ಕೊಡ್ತೀಯಾ? ಔಟ್ ಆಫ್ 100 100 ಕೊಡ್ತೀಯ ಇದಕ್ಕೆ? ಏಯ್ ರಂಗೋಲಿ ಕಣ, ರಂಗೋಲಿ ಮೇಲೆ ಕಾಲಿಟ್ಟಿದ್ದೆ ಕಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸುಳ್ಳು ಮಗ. ನೀನೆಷ್ಟು ಕೊಡ್ತೀಯ ಮಗ? ಎಷ್ಟಕ್ಕೆ? 5ಗೆ. 5ಗೆ ಒಂದು 4. ಪುಣ್ಯಾತ್ಮ ಮಾಡ್ತಿದ್ದೀರಲ್ಲ ನೀವೆಷ್ಟು ಕೊಡ್ತೀರಾ? ನಾನು 1000 ಕೊಡ್ತೀನಿ. 5 ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಒಂದು 3. 5ಗೆ 1000 ಹೌದು ಕೊಡ್ಬೋದು. 5ಗೆ 5 ಮಗ. ಫುಲ್ ವಿಡಿಯೋ ಮಾಡಕ್ ಬಿಡಲ್ಲ ಆಮೇಲೆ. ಗೋಲ್ ಮೇಲೆ ಬಂದಿದೆ ಅದು ಆ ಕಡೆ ಪಕ್ಕದ್ದು. ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ ಅಲ್ಲ. ಜಸ್ಟ್ ಆ ಕೋಲ್ ಮೇಲೆ ಹಾಕಕ್ಕಾಗುತ್ತೆ. ರೈಟ್ ನಿನ್ ಲೆಫ್ಟ್. ಹಾ ಅಲ್ಲಿ ಕೋಲ್ ಇದೆ ಅಲ್ಲ. ಹಾ ಭಾರ ಇದೆ ಅಲ್ಲ ಹಾರ. ಆರೋಗ್ಯಂ ಸಂಪದಃ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ. ಸಂಜೆ ಎಲ್ಲ ಈಗ ಅರ್ಶಿನ ಕುಂಕುಮಕ್ಕೆ ಹುಡುಗಿರು ಬರ್ತಾರ. ಹುಡುಗಿರಲ್ಲ ನಮ್ಮ ತರದವರೇ ಬರೋದು. ಆಂಟೀಸ್ ಎಲ್ಲ ಮದ್ವೆ ಆಗೋರೆ ಬರೋದು. ನೀನು ಫಿಕ್ಸ್ ಆದ್ಯಾ ಆಂಟಿ ಅಂತ? ಇನ್ನೇನು ನಿನ್ಗೆ ನಾನೇನು ಹುಡುಗಿ ತರ ಕಾಣಿಸ್ತೀನಿ. ನಾನು ಕಾಲೇಜಿಗೆ ಅಲ್ಲ, ಈಗ ಕಾಲೇಜಿಗೆ ಹೋಗೋ ಹುಡುಗಿರೆಲ್ಲ ಬರ್ತಾರಲ್ವಾ ಅವ್ರು? ಅವರೆಲ್ಲ ಯಾರು ಬರಲ್ಲ. ಇವತ್ತೆಲ್ಲ ಮದ್ವೆ ಆದವ್ರು ಅರ್ಶಿನ ಕುಂಕುಮ ಕರೀತಾರೆ. ತೀರಾ ಸಣ್ಣ ಮಕ್ಕಳಾದ್ರೆ ಬಾಲ ಮುತ್ತೈದೆ ಅಂತ ಕರೀತಾರೆ. ಈ ಪುಟಾಣಿ ತಂದವರೆಲ್ಲ ಬಾಲ ಮುತ್ತ ಇದೆ. ಬಾಲ ಮುತ್ತೈದೆ. ಅವರು ಬರ್ತಾರ ಕುಂಕುಮ ತಗೊಳಕ್ಕೆ? ಬೇರೆಯವ್ರ ಮನೆಗೆ ಹೋಗಿರ್ತೀವಿ. ಮಕ್ಳಿರ್ತಾರಲ್ಲ ಬರ್ತಾರೆ. ನೀವು ಹೋಗ್ತೀರಾ ತಾನೇ ಇವಾಗ? ನಾವು ಕರಿಯಕ್ಕೆ ಹೋಗ್ತೀವಿ. ನಾವು ತಗೊಳಕ್ ಬರ್ತೀವಿ. ನೀವು ತಗೊಳಕ್ ಹೋಗಲ್ವಾ? ಕರಿಯಕ್ಕೆ ಹೋದವ್ರ ಮನೆಯಲ್ಲ ಕೊಡ್ತಾರೆ. ಇಲ್ಲಿ ನೋಡಿ ಗೈಸ್, ಇವ್ರ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ಇವ್ರು ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕಲ್ಲ, ಇಲ್ಲಿ ಪುಟಾಣಿ ಜೊತೆ ಆಟ ಆಡೋಕ್ಕೆ ಅಲ್ವಾ? 2 ಅಂತ ಹೇಳ್ತಾರೆ, ಬಟ್ ನಿಜ ಬಂದಿರೋದು ಪುಟಾಣಿ ಜೊತೆ ಆಟ ಆಡೋಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಕ್ಕ ಅಕ್ಕ ಇನ್ನೊಂದು ನಮಸ್ಕಾರ. ಅಕ್ಕ ಆ ಒಂದು ನನಗೆ ಹೇಳ್ಕೊಟ್ಟಿದ್ದು ಮೂರು ಚಿಕ್ಕಪ್ಪ ತುಳಸಿ ಕೊಯ್ಯಕ್ ಹೋಗ್ಯ. ಕೃಷ್ಣಮೂರ್ತಿಯಲ್ಲಿ ಐದು ಕುಳ್ಳ. ನಾನು ನೀನು ಇಬ್ರಿಗೆ ಮಾತ್ರ ನಮಸ್ಕಾರ ಮಾಡ್ತಿಲ್ಲ, ಅವ್ರ ಎಲ್ರಿಗೂ ಮಾಡ್ತಿದ್ದಾರೆ ಅಲ್ಲ? ಏನ್ ಹೇಳ್ತೀಯ ಇದ್ರ ಬಗ್ಗೆ? ಬೇಜಾರಾಗ್ತಿದೆ? ಖುಷಿ ಆಗ್ತಿದೆ? ಖುಷಿ ಆಗ್ತಿದೆ. ಯಾಕೆ ನಮಸ್ಕಾರ ಮಾಡ್ತಿಲ್ಲ ನಮ್ಗವರು? ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಖುಷಿ ಖುಷಿಯಾಗಿದೆ ನಿನ್ನಿಂದಲೇ. ನಮ್ಮ ಅತ್ತೆ ಅಡುಗೆ ಸ್ಪೆಷಲಿಸ್ಟ್ ಬೇರೆ ಬಂದಿದ್ದಾರೆ ಇವತ್ತು. ಇವಾಗ ನಮ್ಮ ಅಕ್ಕ ಏನೋ ಕಲಿಸ್ತಿದ್ದಾಳೆ. ಏನಕ್ಕ ಅದು? ಇವಾಗ ಒಂಚೂರು ಇದೊಂದು ಮಾಡ್ಬಿಟ್ಟು ಮುಂಚೆ ಕೊಳ್ಕಟ್ಟೆ ಅಂತಿದ್ವಿ, ಈಗ ಕಡ್ಬು ಅಂತ ಹೊಸ ಹೆಸರಿಟ್ಟು. ಬಟ್ ಏನಂದ್ರೆ ಇದು ಖಾರದ್ದು ಸಿಹಿದು ಮಾಡ್ತೀವಿ. ಆಕ್ಚುಲಿ ಇದು ಸ್ಪೆಷಲ್ ಇಲ್ಲಿ ಮಾಡೋದು. ಪೂರ್ಣ ತಂದ್ಬಿಟ್ಟು ಸಿಹಿ ಕಡುಬು, ಆಮೇಲೆ ಅದೇ ತರ ಖಾರ ಇದು ಏನಂತ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮತ್ತೆ ಖಾರದ ಕಡುಬು. ಶುಂಠಿ ಹಸಿಮೆಣಸಿನಕಾಯಿ ಇಂಗು ಕಾಯಿ ಅಂಬೋಡೆ ತರ ಎಲ್ಲ ಹಾಕ್ಬಿಟ್ಟು ಉದ್ದಿನ ಬೆಳೆಗೆ ಬಿಟ್ಟು ಅದಕ್ಕೊಂದು ಸ್ವಲ್ಪ ರವೆ ಹಾಕ್ಬಿಟ್ಟು ಅಕ್ಕಿ ರವೆನೋ ಇಲ್ಲ ಯಾವ್ದಾದ್ರು ರವೆ ಚಿರೋಟಿ ರವೆ ಆದ್ರೂ ಸರಿ ಹಾಕ್ಬೇಕು. ಹಾಕ್ಬಿಟ್ಟು ಕಲಸಿ ಅದನ್ನ ಅದ್ರೊಳಗೆ ತುಂಬಿಟ್ಟು ಮಡ್ಚಿ ಮಾಡಿ. ಓಕೆ, ಫುಲ್ ರೆಸಿಪಿ ಪ್ರೊಸೀಜರ್ ತೋರಿಸ್ತೀನಿ ಒಂದೊಂದು ಮಾಡೋದು. ಇದು ಸಿಹಿ ಕಡುಬು, ಖಾರ ಕಡುಬು. ಹಾ, ಫುಲ್ ಪ್ರೊಸೀಜರ್ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಇದ್ರ ಬಗ್ಗೆ. ಬೇಕಾದ್ರೆ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇವತ್ತಿನ ರೆಸಿಪಿ
ಯಾವ್ದು ಬೇಕೋ ಹೇಳಿ, ಅದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀವಿ. ಆದ್ರೆ ನಮ್ಮ ಅಕ್ಕ ಇದೊಂದೇ ಮಾಡ್ತಿರೋದು, ಇದೊಂದಕ್ಕೆ ಸ್ಕೋಪ್ ತಗೊಂತ ಇದ್ರಲ್ಲ. ನಮ್ಮ ದೊಡ್ಡಮ್ಮ ಇಷ್ಟ ಮಮ್ಮಿ ಮಮ್ಮಿ ನೀನೀಗ ಸತ್ಯ ಹೇಳ್ಬೇಕು, ನಾನು ಪ್ರತಿ ವರ್ಷ ಬಂದಾಗ ಕೆಲಸ ಮಾಡ್ತೀನೋ ಇಲ್ಲೋ ಹೇಳು. ಅಲ್ಲ ಅಲ್ಲ ಅವ್ನು ಕ್ಯಾಮ್ರಾಗ್ ಹೇಳು, ಅವ್ನು ಸುಳ್ಳು ನಿಮ್ಮ ಅಕ್ಕ ಇವತ್ತು ನನ್ನ ಮಗಳು ಬಂದ್ರೆ ಕೆಲಸ ಸುಮಾರು ಮಾಡಾಕ್ತಾಳೆ, ಹಂಗಾಗಿ ನಂಗೆ ಅರ್ಧ ಟೆನ್ಷನ್ ಕಡಿಮೆ. ಕೆಮ್ಮು ಕೆಮ್ಮು ನೋಡಿ ಸುಳ್ಳು ಇದೆಲ್ಲ ಎಡಿಟ್. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹೆಣ್ಮಕ್ಳಿಗೆ ಶ್ರಾವಣ ಮಾಸದಲ್ಲಿ ಗೌರಿ ಹಬ್ಬದ ಅರ್ಶಿನ ಕುಂಕುಮ ಅಂತೇಳಿ ಕೊಡ್ತಾ ಇರೋದು. ಕಾಯಿ ಕುಪ್ಸ ಅಂತ ಕೊಡ್ಬೇಕು, ತವ್ರ ಮನೆಯಿಂದ ಕೊಡೋದಿಲ್ಲ. 2 ತೆಂಗಿನಕಾಯಿ, 1 ಬ್ಲೌಸ್ ಪೀಸು, ದುಡ್ಡು, ಅರ್ಶಿನ, ಕುಂಕುಮ, ಹೂವು, ಬಳೆ, ಹಣ್ಣು ಇದನ್ನೆಲ್ಲ ಇಟ್ಬಿಟ್ಟು ಮನೆ ಇದು ತವರಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ತವರು ನೋಡು ತವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋದು. ಮನೆಯವ್ರಿಗೆ ಮಾತ್ರ ಕೊಡೋದಿದ್ದು ಅಲ್ಲ? ಮನೆ ಹೆಣ್ಮಕ್ಳಿಗೆ ಮಾತ್ರ, ಮನೆ ಹೆಣ್ಮಕ್ಳಿಗೆ ಕೊಡೋದು. ನೀನ್ ಯಾಕೆ ಕೊಟ್ಟಿಯೋ? ನಿಂಗೆ ಯಾರು ಹೇಳಿದ್ರು? ದೊಡ್ಡವ್ರು ಕೊಡ್ಬೇಕದು. ಎಲ್ಲ ರೆಡಿ ಮಾಡಿ ಇಟ್ಟು ಕೊಡ್ತಲ್ಲ ಅದು. ನಿಮ್ಮಮ್ಮನು ಕರಿ, ನೀನು ಇಟ್ಕೋ. ಏನಕ್ಕೆ ಕೊಟ್ಟೆ ಹೇಳೋ ಫಸ್ಟ್. ತಪ್ಪು ಮಾಡಿದ್ಯಾ? ಕ್ಷಮೆ ಕೇಳೋ. ಇಲ್ಲ ಕಣ ಮಗ, ನನಗ್ ಬೇಡ. ಏನದು ಇದು? ಸುಮ್ಮನೆ ಮಾಡ್ತೀನಿ ತಡಿ ಆಮೇಲೆ. ಒಳಗೆ ಫಿಲ್ಲಿಂಗ್ ಮಾಡಿದೆ. ಇದನ್ನ ಇನ್ನೊಂದು ಚಟ್ನಿ ಮಾಡ್ತಾರೆ ಮಮ್ಮಿ, ಅದ್ರ ಜೊತೆ ತಿನ್ನೋದು. ಇನ್ನೊಂದು ಇಲ್ಲಿದೆ ನೋಡು, ಇಲ್ಲಿದೆ ಸಿಹಿ ಕಡುಬು. ಇದೊಂಚೂರು ಒಡೆದೋಗಿದೆ, ಬಟ್ ಅದೇ ಸಿಹಿ ಕಡುಬು. ಇದು ನೀನ್ ಮಾಡಿದಾರ? ಇಲ್ಲ ಮಮ್ಮಿ ಮಾಡಿರೋದು, ಇದು ನಾನು ಮಾಡಿರೋದು. ಇದು ನೀನ್ ಮಾಡಿರೋದಾ? ಅದು ಚೆನ್ನಾಗಿದೆ ಸಿಹಿ ಕಡುಬು. ಬೇರೆ ಏನ್ ತೋರ್ಸೋದು? ಚಟ್ಟಂಬಡೆಗೆ ಚಟ್ಟಂಬಡೆ ಮಾಡ್ತಾಳೆ, ಇದನ್ನ ಕಿಟ್ಟಿದ್ದಾಳೆ. ಕೋಸುಂಬರಿ ಪಲ್ಯ, ಸಾರು. ಇವತ್ತು ಫುಲ್ ಹಬ್ಬದ ಅಡಿಗೆ. ಅವ್ರಿಗೆ ಕೊಡಕ್ಕೆ ಮಮ್ಮಿ ಸಜ್ಜಿಗೆ ಮಾಡಿದಾಳೆ. ಇದು ಸಂಜೆ ಇದಕ್ ಬರ್ತಾರಲ್ಲ ಕುಂಕುಮಕ್ಕೆ ಕೊಡಕ್ಕೆ, ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ, ಅದಕ್ಕೆ ಸಜ್ಜಿಗೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಬಟ್ ತಿನ್ನಂಗಿಲ್ಲ. ಸ್ವೀಟ್ ಅಂದ್ರೆ ಅಷ್ಟಕ್ಕಷ್ಟೇ, ಬಟ್ ಇಷ್ಟೇ ಬಾಯಿಗೆ ಹಾಕೋಬೇಕು ಅನ್ಸುತ್ತೆ ಸಜ್ಜಿಗೆ. ಯಾವ್ದೇ ಆದ್ರೂ ಅಷ್ಟೇ, ಏನಾದ್ರು ಸ್ವೀಟು ಇವಾಗ ಬಿಸಿ ಬಿಸಿ ಮಾಡ್ತೀಯ ಅಂದ್ರೆ ಅವಾಗ ಇಷ್ಟೂರು ಅಷ್ಟೇ ಅಷ್ಟೇ. ಆಮೇಲೆ ಆಮೇಲೆ ಬೇಡ, ನನಗೆ ಮುಗ ಕಟ್ಬಿಡುತ್ತೆ ಅಷ್ಟೇ ಅಷ್ಟೇ. ನಮ್ಮ ಅಕ್ಕ ಕಾಯಿ ತುರಿತಾಳೆ. ನಾನು ವಾಶ್ರೂಮ್ ಹೋದಾಗ ಹೊರಗಡೆಯಿಂದ ಬಾಲ್ ಹಾಕೊಂಡಿದ್ದೀನಿ. ದೇವ್ರನೇ ಇಲ್ಲ ನಿಜ ಇಲ್ವಾ? ಇಲ್ಲ. ಹಾಕೊಂಡು ಪುಟಾಣಿ ಇರ್ಬೇಕಂದ್ರೆ ಪಕ್ಕ. ಏನಕ್ಕೆ ಕಾಯಿ ತುರಿತಿದ್ಯಾ? ಈಗ ಮೋಸ್ಟ್ಲಿ ತುಪ್ಪನ ಮಾಡ್ತಾರೆ ಇವತ್ತು, ಅದಕ್ಕೆ ಕಮ್ಮಿ ಆಯ್ತು ಅನ್ಸುತ್ತೆ. ಉಳಿದಿದ್ದು ಬೆಳಗ್ಗೆ ಎಲ್ಲ ಮಮ್ಮಿ ತುರ್ಕೊಂಡಿತ್ತು, ಬಟ್ ಇದೊಂದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಅಂತ ನಾನು. ನಮ್ಮ ಅಕ್ಕ ಕೆಲಸ ಮಾಡೋದೆಲ್ಲ ಕರೆದ್ಬಿಟ್ಟು ಲಾಗ್ ಮಾಡು ಅಂತ ಹೇಳ್ತಾಳೆ. ತ್ರಿಶೂಲಚಂದ್ರಾಧಿಧರೆ ಮಹಾವೃಷಭವಾಹಿನಿ ಮಾನೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ. ಮಯೂರ ಕುಕ್ಕುಟವತೆ ಮಹಾಶಕ್ತಿ ನಗೆ ಕೌಮಾರಿ ರೂಪ ಸಂಸ್ಥಾನಿ ನಾರಾಯಣಿ ನಮೋಸ್ತುತೆ. ಶಂಖ ಚಕ್ರ ಗದಾಶ್ರಾಗ್ರಹೀತ ಪರಮಾಯುಧೆ ಪ್ರಸೀದ ವೈಷ್ಣವಿ ರೂಪೇ ನಾರಾಯಣಿ ನಮೋಸ್ತುತೆ. ಗೃಹೀತೋಗ್ರ ಮಹಾಚಕ್ರೆ ದಂಷ್ಟೋತ್ರ ತವ ಸುಂದರೆ ವರಾಹ ರೂಪಿಣಿ ಶಿವೆ ನಾರಾಯಣಿ ನಮೋಸ್ತುತೆ. ನೃಸಿಂಹ ರೂಪೇಣ ಗ್ರೇಣ ಹಂತಂ ದೈತ್ಯಾಕೃತೋದ್ಯಮೆ ತ್ರೈಲೋಕ್ಯತ್ರಾಣ ಸಹಿತೆ ನಾರಾಯಣಿ ನಮೋಸ್ತುತೆ. ಕಿರೀಟಿನಿ ಮಹಾವಜ್ರೆ ಸಹಸ್ರನಯನೋಜ್ವಲೆ ವೃದ್ರ ಪ್ರಾಣ ಹರೇ ಚೈಂದ್ರಿ ನಾರಾಯಣಿ ನಮೋಸ್ತುತೆ. ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾಮೇ ನಾರಾಯಣಿ ನಮೋಸ್ತುತೆ. ದಂಶ್ಲಾ ಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೇ ಮುಂಡಮತನೆ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವದೇ ಧ್ರುವೆ ಮಹಾರಾತ್ರಿ ನಾಮಾನೇ ನಾರಾಯಣಿ ನಮೋಸ್ತುತೆ. ನಾನೊಂದು ಮಂತ್ರ ಹೇಳ್ಕೊಡ್ತೀನಿ, ಹೇಳ್ತೀಯಾ?
ಹೇಳ್ಕೊಡ್ತೀನಿ ನೋಡು. ಹಾಂ, ಫಸ್ಟ್ ಹೇಳ್ಕೊ ಹ್ಞೂ ಅಂತನಾರು ಅನ್ನ. ಕುಲ್ಜಾಸ್ ಜಿಮ್ ಜಿಮ್, ಶಕಲಕ ಬೂಮ್ ಬೂಮ್, ಅಬ್ರಕಡಾಬ್ರಾ, ಶಕ್ತಿಮಾನ್, ಗಿಚ್ಚಿ ಗಿಲಿ ಗಿಲಿ. ಕುಲ್ಜಾಸ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೊಡು ನಾನು ಕೊಡು. ನಮಸ್ಕಾರ ಮಾಡ್ಬೇಕು ಅಮ್ಮಂಗೀಗ. ಅಮ್ಮನಿಗೆ ನಮಸ್ಕಾರ ಮಾಡು. ಮಂಡ ಮಾಡಾಯ್ತು ಇದು ಇಟ್ಟಿಗೆ ಆಯ್ತಾ ನಂಗ್ ಮಾಡು ನೀನು ಒಂದು ಉದ್ದರಣೆ ನೀರನ್ನ ಒಳ್ಳೆ ಉದ್ದರಣೆ ನೀರು ಕಾಯಿ ಇಲ್ವಾ ಇಲ್ವಾ ಇಲ್ಲಿ ನೆಕ್ಸ್ಟು ಚಿನ್ನ ಬರಲಿ ಒಂದು ಕೈನಾಗ ಚಿಲ್ಲರೆ ಇದೆ ಚಿಲ್ಲರೆ ಮೇಲೆ ಹಾಕು ಬಾ ಚೆನ್ನಾಗಿ. ಏ ಮಾಡಬೇಕು ಮಾಡ ಇಲ್ಲಿ. ಅವ್ನು ನಮಸ್ಕಾರ ಮಾಡೋದು ಕರಿತಿರೋದು. ನಗು ಬರ್ಲಿಲ್ವಾ? ಪಾಯಸ ಹಾಕ್ದೆ ಇದಕ್ಕೆ ನೈವೇದ್ಯದ ಪಾಯಸ ಚೂರ ಪಾಯಸ ಬರಲಿ, ಪಲ್ಯ ಬರಲಿ, ಕೋಸಂಬರಿ ಬರಲಿ. ನಮ್ಮಕ್ಕ ಒಂದು 1 ಅವರಿಂದ ರೆಡಿ ಆಗ್ತಾ ಇದ್ದಾಳೆ. ನಾವಿವಾಗ ಹೊರಡ್ತಾ ಇದ್ದೀವಿ. 10 minutes, ಲಿಟ್ರಲಿ 10 minutes ನಾನು ತಗೊಂಡಿರೋದು. ತೀರ್ಥಹಳ್ಳಿಗೆ ಹೊರಡ್ತಾ ಇದೀವಿ. ಶಿವಮೊಗ್ಗದಿಂದ ತೀರ್ಥಹಳ್ಳಿ. 1 hour ಮಲ್ಕೊಂಡಿದ್ದ. ಹೌದು, 1 ಅವರ್ ಊಟ ಮಾಡಿ ಮಲ್ಕೊಂಡೆ. ಇವಾಗ ಎದ್ದೆ. ಇವಾಗ ತೀರ್ಥಹಳ್ಳಿಗೆ ಹೊರಡ್ತಾ ಇದೀವಿ. 60 ಕಿಲೋಮೀಟರ್ಸ್ ಇಲ್ಲಿಂದ ತೀರ್ಥಹಳ್ಳಿ. ನಾವು ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ್ರು ಕೂಡ ಅವಳು ತೀರ್ಥಹಳ್ಳಿಗೆ ಬರ್ತಾ ಇಲ್ಲ. ಅವಳು ಹೊರಡೋದು ಲಕ್ಷ್ಮಿಗೆ ಆಯ್ತಾ, ತೀರ್ಥಹಳ್ಳಿಗೆ ಬರುವಾಗ ತೀರ್ಥಹಳ್ಳಿಗೆ ಬರ್ತೀನಿ. ಅವಳು ಹೊರಡೋದು ನಾಳೆ. ಆದ್ರೂ ಕೂಡ ಅವಳು ತೀರ್ಥಹಳ್ಳಿಗೆ ಬರ್ತಾ ಇಲ್ಲ. ಕೊನೆದಾಗ ನಾವು ಹೊರಡೋಕ್ಕಿಂತ ಮುಂಚೆ ಏನು ಹೇಳ್ತೀಯ ಅಕ್ಕ? ನನ್ನ ಗಂಡನ ಮನೆ ಶಿವಮೊಗ್ಗ. ಸೊ ನಾನು ಈಗ ನಾಳೆ ಅಲ್ಲಿಗೆ ಹೋಗ್ತೀನಿ. ಅದಕ್ಕೆ ತೀರ್ಥಹಳ್ಳಿಗೆ ಬರ್ತಾ ಇಲ್ಲ. ನೀನು ಹೊರಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮನ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಕ್ಕ. ನಾನೇ ಕೇಳ್ಕೊಂಡಿಲ್ಲ. ಅದು ಇಷ್ಟು ನೀಟಾಗಿ ಚಂದ ಮಾಡಿ ಹೇಳಿದ್ದೀನಿ. ಆದರೂ ಒಂದೇ ಒಂದು ಒಳ್ಳೇದು ಆಡಲ್ಲ ನನ್ನ ಬಗ್ಗೆ. ಎಲ್ಲ ತುಂಬ ಥ್ಯಾಂಕ್ಸ್. ನೆಗೆಟಿವ್ ಏನಿಲ್ಲ, ಇರೋದಿದ್ದಂಗೆ ಹೇಳಿದ್ರೆ ಅದು ಟ್ರುತ್. ಸತ್ಯ ಯಾವತ್ತು ಕೈ ನನ್ನ ಐಲೈನರು ಒಂಚೂರು ಇಲ್ಲಿ ಹಾಳಾಗಿದೆ. ಕಾರಣ ಇವನೇ ಹಚ್ಕೋತಿದ್ದೆ ಕೈ ಹಿಂಗಂದ. ಇಲ್ಲ ಗೈಸ್, ನಾನು ಆ ಥರ ಮಾಡಲ್ಲ. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.